ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನೀವೇನಾದ್ರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇದ್ರೆ ನಿಮ್ಗೊಂದು ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬ್ಲಿಂಕಿಟ್ ಕಡೆಯಿಂದ ಒಂದು ಜಾಬ್ ವೇಕೆನ್ಸಿಯನ್ನ ಬಿಟ್ಟಿದ್ದಾರೆ. ಇದರಲ್ಲಿ ನೀವು ಅಪ್ಲೈ ಮಾಡ್ಬೇಕಂದ್ರೆ ನಿಮ್ದು ಕ್ವಾಲಿಫಿಕೇಶನ್ ಏನೇನಿರಬೇಕು, ಮತ್ತೆ ನಿಮ್ದು ಡಾಕ್ಯುಮೆಂಟ್ಸ್ ಏನೇನು ಬೇಕು, ಮತ್ತೆ ನಿಮ್ದು ಎಲಿಜಿಬಿಲಿಟಿ ಏನೇನಿರಬೇಕು ಅದೆಲ್ಲ ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇದ್ರೆ ಇದೊಂದು ನಿಮ್ಗೆ ಒಳ್ಳೆ ಅವಕಾಶ ಅಂತ ಅನ್ಕೊಂತೀನಿ. ಇವಾಗ ಬಂದ್ಬಿಟ್ಟು ಇದರಲ್ಲಿ ನೀವು ಗ್ರಾಜುಯೇಟ್ ಕಂಪ್ಲೀಟ್ ಆಗ್ತಿದ್ರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು, ಕಂಪ್ಲೀಟ್ ಇದ್ರೂ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋಕ್ಕೆ ಏನೇನು ಬೇಕು ಇದೆಲ್ಲ ನಾನು ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಈ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದರೆ ನಾವು ಯಾವುದೇ ಥರ ಗೌರ್ಮೆಂಟ್ ಜಾಬ್ ಆಗಲಿ, ಮತ್ತು ಯಾವುದೇ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಲಿ, ಯಾವುದೇ ಗೌರ್ಮೆಂಟ್ ಸ್ಕೀಮ್ ಆಗಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಈ ಚಾನಲ್ದಲ್ಲಿ ವಿಡಿಯೋಗಳು ಬಿಡ್ತಾ ಇರ್ತೀವಿ. ಅದಕ್ಕೋಸ್ಕರ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಮತ್ತು ಏನಿದೆ ವಿಡಿಯೋದಲ್ಲಿ, ಈ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಅಪ್ಲೈ ಲಿಂಕ್ ಬೇಕಾಗುತ್ತೆ. ಅದು ಲಿಂಕು ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋದು ಹೇಗೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ನೀವು ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ವರ್ಕ್ ಫ್ರಮ್ ಹೋಮ್ ಬ್ಲೆಂಡೆಡ್ ಪ್ರೊಸೆಸ್ ಅಂತ ಇದೆ. ಇಲ್ಲಿ ನೋಡ್ಬೋದು ಆಲ್ರೆಡಿ 9,000 ಅಂದರೆ 9,500 ಜನ ಇದನ್ನು ನೋಡಿಬಿಟ್ಟಿದ್ದಾರೆ ಈ ಜಾಬ್ ಬಗ್ಗೆ. ಮತ್ತು ಇಲ್ಲಿ ಬಂದುಬಿಟ್ಟು ನೀವು 0 to 1 year ಎಕ್ಸ್ಪೀರಿಯನ್ಸ್, ಇಲ್ಲಿ ಫ್ರೆಷರ್ ಇದ್ದರೂ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ಎಕ್ಸ್ಪೀರಿಯನ್ಸ್ ಏನು ಬೇಕಾಗಲ್ಲ. ಇದು ಬಂದು ರಿಮೋಟ್ ಇರುತ್ತೆ, ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಇರುತ್ತೆ. ಇದು ಪೋಸ್ಟ್ ಮಾಡಿ 4 ದಿನ ಆಯಿತು. ಈ ಜಾಬ್ ಹೈಲೈಟ್ ಬಂದು ಏನೇನಿದೆ ಅಂತ ನೋಡಬೇಕು. ಇದು ಗ್ರ್ಯಾಜುಯೇಟ್ ಆರ್ ಅಂಡರ್ ಗ್ರ್ಯಾಜುಯೇಟ್ ವಿತ್ 35 ವರ್ಡ್ ಪರ್ ಮಿನಿಟ್ ಟೈಪಿಂಗ್ ಸ್ಪೀಡ್ ಆ್ಯಂಡ್ ಬೇಸಿಕ್ ಟ್ರಬಲ್ ಶೂಟಿಂಗ್ ಸ್ಕಿಲ್ ಅಂತ ಇದೆ. ಅಂದರೆ ನಿಮ್ಮದು ಟೈಪಿಂಗ್ ಸ್ಪೀಡು ಎಷ್ಟಿರಬೇಕು ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ ಇದು ಟೈಪಿಂಗ್ ಜಾಬ್ ಆಗಿರುತ್ತೆ. ಅಂದರೆ ಇಲ್ಲಿ ಬಂದುಬಿಟ್ಟು ಕೆಳಗಡೆ ಇನ್ನೊಂದು ಪಾಯಿಂಟ್ ಏನಿದ್ರೆ, ಹ್ಯಾಂಡಲ್ ಕಸ್ಟಮರ್ ಕ್ವಾರೀಸ್ ವೈವಾ ಕಾಲ್ಸ್, ಅಂದರೆ ಕಸ್ಟಮರ್ದು ಏನು ಪ್ರಾಬ್ಲಮ್ ಇರುತ್ತಲ್ಲ ಅದೆಲ್ಲ ನೀವು ಕಾಲ್ ಮುಖಾಂತರ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಒಂದು ಚಾಟು ಆ್ಯಂಡ್ ಇಮೇಲ್, ಕಾಲ್ ಮುಖಾಂತರ, ಚಾಟ್ ಮುಖಾಂತರ ಮತ್ತು ಇಮೇಲ್ ಮುಖಾಂತರ ನೀವು ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಪ್ರೊವೈಡ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಆ್ಯಂಡ್ ರಿಸಾಲ್ವ್ ದಿ ಇಶ್ಯೂಸ್, ನೀವು ಕರೆಕ್ಟಾಗಿರೋ ಒಂದು ಇನ್ಫಾರ್ಮೇಷನ್ನ ಕಸ್ಟಮರ್ ಕೊಡಬೇಕು. ಮತ್ತು ಅವ್ರದ್ದೇನು ಪ್ರಾಬ್ಲಮ್ ಇರುತ್ತಲ್ಲ, ಅವ್ರದ್ದೇನು ಇಶ್ಯೂ ಇರುತ್ತಲ್ಲ ಅದು ರಿಸಾಲ್ವ್ ಮಾಡಬೇಕು. ಮೇಂಟೈನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಅಂದರೆ ನೀವು ಆದಷ್ಟು ಟ್ರೈ ಮಾಡಬೇಕು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಅಂತ ಟ್ರೈ ಮಾಡಬೇಕು. ನೆಕ್ಸ್ಟ್ ಒಂದು ಬಂದು 100% ವರ್ಕ್ ಫ್ರಮ್ ಹೋಮ್ ವಿತ್ ಗ್ರೋತ್ ಅಪರ್ಚುನಿಟಿ, ಅಂದರೆ 100% ಇದು ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಇದರಲ್ಲಿ ಗ್ರೋತ್ ಅಪರ್ಚುನಿಟೀಸ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಜಾಬ್ ಮ್ಯಾಚ್ ಸ್ಕೋರ್, ಅಂದರೆ ನಿಮಗೆ ಕೀ ಸ್ಕಿಲ್ ಏನಿರಲ್ಲ, ಇಲ್ಲಿ ಅರ್ಲಿ ಅಪ್ಲಿಕೆಂಟ್ಸ್ ಏನು ಇದೆಲ್ಲ ಬೇಕಾಗಲ್ಲ. ಇಲ್ಲಿ ಬರೀ ಸ್ಕಿಲ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಒಂದು ಬಂದು ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು ನೀವು. ಜಾಬ್ ಟೈಟಲ್ ಬಂದು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಬ್ಲೆಂಡೆಡ್ ಪ್ರೊಸೆಸ್ ವರ್ಕ್ ಫ್ರಮ್ ಹೋಮ್ ಅಂತ ಇದೆ. ಇದರಲ್ಲಿ ಕಸ್ಟಮರ್ ಸಪೋರ್ಟಲ್ಲಿ ನೀವು ವರ್ಕ್ ಮಾಡಬೇಕಾಗತ್ತೆ. ಜಾಬ್ ಸಮರಿ ಬಂದು ವಿ ಆರ್ ಲುಕಿಂಗ್ ಫಾರ್ ಡೈನಾಮಿಕ್ ಆ್ಯಂಡ್ ಕಸ್ಟಮರ್ ಫೋಕಸ್ಡ್ ಇಂಡಿವಿಜುವಲ್ ಫಾರ್ ಬ್ಲೆಂಡೆಡ್ ಪ್ರೊಸೆಸ್ ವಾಯ್ಸ್ ಪ್ಲಸ್ ನಾನ್ ವಾಯ್ಸ್ ರೋಲ್. ಅಂದರೆ ಇಲ್ಲಿ ನೀವು ವಾಯ್ಸ್ ಪ್ರೊಸೆಸ್ನೂ ಇರುತ್ತೆ, ನಾನ್ ವಾಯ್ಸ್ ಪ್ರೊಸೆಸ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡುವಾಗ ಅಲ್ಲಿ ಆಪ್ಷನ್ಸ್ ಇರುತ್ತೆ. ದಿಸ್ ಈಸ್ 100% ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ ಸೂಟೇಬಲ್ ಫಾರ್ ಬೋತ್ ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್. ಇಲ್ಲಿ ಫ್ರೆಷರು ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಅಪ್ಲೈ ಮಾಡ್ಬೋದು. ನಿಮ್ಮದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಕ್ವಾಲಿಫಿಕೇಷನ್, ಇಲ್ಲಿ ಗ್ರ್ಯಾಜುಯೇಟ್ ಅಂಡರ್ ಗ್ರ್ಯಾಜುಯೇಟ್ ಬೋತ್ ಕ್ಯಾನ್ ಅಪ್ಲೈ. ಇಲ್ಲಿ ಗ್ರ್ಯಾಜುಯೇಷನ್ ಮತ್ತು ಅಂಡರ್ ಗ್ರ್ಯಾಜುಯೇಷನ್ ಇದ್ರೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಎಕ್ಸ್ಪೀರಿಯನ್ಸ್ ಬಂದು ಫ್ರೆಷರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಆರ್ ವೆಲ್ಕಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಫ್ರೆಷರ್ ಇದ್ರೂ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಅಪ್ಲೈ ಮಾಡ್ಬೋದು. ಇಲ್ಲಿ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ವರ್ಬಲ್ ಆ್ಯಂಡ್ ರಿಟರ್ನ್ ಅಂತ ಇದೆ. ನಿಮ್ಮದು ಕಮ್ಯುನಿಕೇಷನ್ ಸ್ಕಿಲ್ಲು ಫುಲ್ ಸ್ಟ್ರಾಂಗ್ ಆಗಿರಬೇಕು ಈ ಜಾಬ್ಗೆ ನೀವು ಅಪ್ಲೈ ಮಾಡಬೇಕಂದ್ರೆ. ಮತ್ತು ಇನ್ನೊಂದು ಬಂದು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಆ್ಯಂಡ್ ಟೈಪಿಂಗ್ ಸ್ಕಿಲ್. ಆಲ್ರೆಡಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು, ಅದರ ಜೊತೆ ನಿಮ್ಮದು ಟೈಪಿಂಗ್ ಸ್ಕಿಲ್ ಎಷ್ಟಿರಬೇಕು ಅಂತ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಬಂದು ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರಬೇಕು ಅಥವಾ ಡೆಸ್ಕ್ಟಾಪ್ ಇರಬೇಕು ವಿತ್ ಇಂಟೆಲ್ i5 ಪ್ರೊಸೆಸರ್ ಅಬೋವ್ ಅಂತ ಇದೆ. ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರಬೇಕು, ಅದ್ರ ಜೊತೆ i5 ಪ್ರೊಸೆಸರ್ ಅಂತ ಇರುತ್ತೆ ಅದು ಇರಬೇಕು. ಮತ್ತು ಆಪ್ರೇಟಿಂಗ್ ಸಿಸ್ಟಮ್ ಬಂದು ವಿಂಡೋಸ್ 11 ಇರಬೇಕು. ಮತ್ತು ನಿಮ್ಮದು ರ್ಯಾಮ್ ಎಷ್ಟು ಇರಬೇಕು ಅಂದರೆ ಮಿನಿಮಮ್ 8 GB ಇರಬೇಕು ನಿಮ್ಮದು ಲ್ಯಾಪ್ಟಾಪ್ದು. ಸುಟೇಬಲ್ ವೈಫೈ ಇಂಟರ್ನೆಟ್ ಕನೆಕ್ಷನ್, ಅಂದರೆ ಸುಟೇಬಲ್ ವೈಫೈ, ನಿಮ್ಮದು ವೈಫೈ ಒಂದು ಕರೆಕ್ಟಾಗಿರಬೇಕು. ನಿಮ್ಮ ಏನು ಇರುತ್ತಲ್ಲ ಲ್ಯಾಪ್ಟಾಪು ಅದಕ್ಕೆ ವೈಫೈ ಕರೆಕ್ಟಾಗಿ ಕನೆಕ್ಟ್ ಆಗಿರಬೇಕು. ಇದಕ್ಕೆ ಕೀ ರೆಸ್ಪಾನ್ಸಿಬಿಲಿಟಿ ಬಂದು ಕೆಳಗಡೆ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾಂಡಲ್ ದಿ ಕಸ್ಟಮರ್ ಕ್ವಾರೀಸ್ ವೈವಾ ಕಾಲ್ಸ್ ಚಾಟ್ ಆ್ಯಂಡ್ ಇಮೇಲ್ಸ್. ನೀವು ಇಲ್ಲಿ ಕಸ್ಟಮರ್ದೇನು ಕ್ವಾರೀಸ್ ಇರುತ್ತಲ್ಲ ಅದು ಚಾಟ್ ಮುಖಾಂತರ, ಫೋನ್ ಕಾಲ್ ಮುಖಾಂತರ, ಇಮೇಲ್ ಮುಖಾಂತರ ಸಾಲ್ವ್ ಮಾಡೋದಿರುತ್ತೆ. ನೆಕ್ಸ್ಟ್ ಬಂದು ಪ್ರೊವೈಡ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಆ್ಯಂಡ್ ರಿಸಾಲ್ವ್ ದಿ ಕಸ್ಟಮರ್ ಇಶ್ಯೂಸ್.
ನೀವು ಎಕ್ಯುರೇಟಾಗಿ ಏನು ಕರೆಕ್ಟಾಗಿರುತ್ತೆ ಅದೇ ಇನ್ಫಾರ್ಮೇಷನ್ನ ಕಸ್ಟಮರ್ ಕೊಡಬೇಕು, ಮತ್ತು ಅವ್ರದ್ದೇನು ಇಶ್ಯೂ ಇರುತ್ತೆ ರಿಸಾಲ್ವ್ ಮಾಡಬೇಕು. ಮೇಂಟೈನ್ ದಿ ಹೈ ಲೆವೆಲ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲಿ ನೀವು ಆದಷ್ಟು ಟ್ರೈ ಮಾಡಬೇಕು, ನಾನು ಆಗಲೇ ಹೇಳಿದೆ ಆದಷ್ಟು ಟ್ರೈ ಮಾಡಬೇಕು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಇಲ್ಲಿ. ಮತ್ತು ಫಾಲೋ ಕಂಪನಿ ಪ್ರೊಸೆಸ್ ಆ್ಯಂಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಇಲ್ಲಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ ನೀವು ಇಲ್ಲಿ ಕಂಪ್ನಿ ಪ್ರೊಸೆಸ್ ಏನಿರುತ್ತೆ ಅದನ್ನು ಫಾಲೋ ಮಾಡಬೇಕು, ಕ್ವಾಲಿಟಿ ಸ್ಟ್ಯಾಂಡರ್ಡ್ ಎಲ್ಲನೂ ನೀವು ಫಾಲೋ ಮಾಡಬೇಕು. ಇಲ್ಲಿ ವರ್ಕ್ ಡೀಟೇಲ್ ಬಂದು ವರ್ಕ್ ಮೋಡ್ ಬಂದು 100% ವರ್ಕ್ ಫ್ರಮ್ ಹೋಮ್ ಇದೆ ನೋಡಿ. ಶಿಫ್ಟ್ ಬಂದು 24/7 ಅಂದರೆ ನಿಮಗೆ 24/7 ರೊಟೇಷನಲ್ ಶಿಫ್ಟ್ ಇರುತ್ತೆ. ಇಲ್ಲಿ ನಿಮಗೆ ಯಾವುದೇ ಥರ ಇದೇ ಟೈಮು ಇದೆ ಇದು ಅಂತ ಇರಲ್ಲ, ರೊಟೇಷನಲ್ ಶಿಫ್ಟ್ ಇರುತ್ತೆ, ಶಿಫ್ಟ್ ಚೇಂಜ್ ಆಗ್ತಾ ಇರುತ್ತೆ ಅವಾಗ. ಇಲ್ಲಿ ಬಂದು ವರ್ಕಿಂಗ್ ಡೇಸ್ ಬಂದು 6 days a ವೀಕ್ ಇರುತ್ತೆ. ಅಂದರೆ ನೀವು 6 ದಿನ ಕೆಲಸ ಮಾಡೋದು, 1 ದಿನ ವೀಕ್ ಆಫ್ ಇರುತ್ತೆ, ಅದನ್ನು ಸಂಡೇ ಇರುತ್ತೆ. ವೀಕ್ ಆಫ್ ಒಂದು ರೊಟೇಷನಲ್ ಒಂದು ನಿಮಗೆ ವೀಕ್ ಆಫ್ ಇರುತ್ತೆ, ರೊಟೇಷನಲ್ ಆಫ್ ಇರುತ್ತೆ, ಅದು ಸಂಡೇ ಅಂತ ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದರೂ ನೀವು ತೊಗೋಬೋದು. ಡಿಸೈರ್ಡ್ ಸ್ಕಿಲ್ ಬಂದು ಗುಡ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಟು ಮಲ್ಟಿ ಟಾಸ್ಕ್ ಅಂತ ಇದೆ. ಇಲ್ಲಿ ನೀವು ಕಸ್ಟಮರ್ದೇನು ಪ್ರಾಬ್ಲಮ್ ಇರುತ್ತಲ್ಲ ಅದು ಸಾಲ್ವಿಂಗ್ ನಿಮಗೆ ಎಬಿಲಿಟಿ ಇರಬೇಕು ಅಂತ ಹೇಳಿದ್ದಾರೆ. ಕಸ್ಟಮರ್ ಸೆಂಟ್ರಿಕ್ ಅಪ್ರೋಚ್, ಬೇಸಿಕ್ ಟ್ರಬಲ್ ಶೂಟಿಂಗ್ ಸ್ಕಿಲ್ ಹೇಳಿದ್ದಾರೆ. ಇಲ್ಲಿ ಏನೇನಿದೆ ನೀವೆಲ್ಲ ನೋಡ್ಕೋಬೋದು. ಬೆನಿಫಿಟ್ಸ್, ನೀವು ಇಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದ್ರೆ ಇದರಲ್ಲಿ ನಿಮಗೆ ಏನು ಬೆನಿಫಿಟ್ಸ್ ಇದೆ ಅದರ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ಬಂದು ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅ ಡೆಡಿಕೇಟೆಡ್ ವರ್ಕ್ ಪ್ಲೇಸ್ ವಿತ್ ಮಿನಿಮಲ್ ಡಿಸ್ಟರ್ಬೆನ್ಸ್ ಆ್ಯಂಡ್ ಮೀಟ್ ಆಲ್ ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್. ಅಂದರೆ ಈ ಕ್ಯಾಂಡಿಡೇಟ್ಸ್ ಯಾರು ಅಪ್ಲೈ ಮಾಡ್ತಾರಲ್ಲ ಅವರೆಲ್ಲ ಇಲ್ಲಿ ಒಂದು ಡಿಸ್ಟರ್ಬೆನ್ಸ್ ಜಾಸ್ತಿ ಇರಬಾರ್ದು, ಅವರು ಕೆಲಸ ಮಾಡೋ ಕಡೆ ಎಲ್ಲ ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದಕ್ಕೆಲ್ಲ ಅವ್ರು ಫುಲ್ಫಿಲ್ ಮಾಡಬೇಕು. ನೆಕ್ಸ್ಟ್ ಒಂದು ಕೀಪ್ ರೆಡಿ ಯುವರ್ ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್ ಆನ್ ದ ಟೈಮ್ ಆಫ್ ವರ್ಚುವಲ್ ರೌಂಡ್ ಆಫ್ ಇಂಟರ್ವ್ಯೂ. ಇಲ್ಲಿ ಇಂಟರ್ವ್ಯೂ ಇರುತ್ತೆ, ಅದಕ್ಕೆ ನಿಮ್ಮದು ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒನ್ ಬಂದು ಇಲ್ಲಿ ರೋಲ್ ಬಂದು ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್, ಇಂಡಸ್ಟ್ರಿಯಲ್ ಟೈಪ್ ಬಂದು BPO ಇರುತ್ತೆ. ಡಿಪಾರ್ಟ್ಮೆಂಟ್ ಬಂದು ಕಸ್ಟಮರ್ ಸಪೋರ್ಟ್ ಸರ್ವಿಸ್ ಆ್ಯಂಡ್ ಆಪರೇಷನ್ಸ್ ಅಂದಿದೆ. ಫುಲ್ ಟೈಮ್ ಎಂಪ್ಲಾಯ್ ಟೈಪ್ ಇದ್ದು ಫುಲ್ ಟೈಮ್ ಇರುತ್ತೆ, ಪರ್ಮನೆಂಟ್ ಇರುತ್ತೆ. ಇಲ್ಲಿ ರೋಲ್ ಬಂದು ಕ್ಯಾಟಗರಿ ಕಸ್ಟಮರ್ ಸಕ್ಸಸ್ ಇದೆ. ಎಜುಕೇಷನ್ ಬಂದು ನಿಮ್ಮದು ಗ್ರಾಜ್ಯುಯೇಟ್ ನಾಟ್ ರಿಕ್ವೈರ್ಡ್, ಇದು ಗ್ರಾಜ್ಯುಯೇಷನ್ ಏನು ನಿಮಗೆ ಇಲ್ಲಿ ಬೇಕಾಗಲ್ಲ. ಇಲ್ಲಿ ನೀವು ಗ್ರಾಜ್ಯುಯೇಷನ್ ನಿಮ್ಮದು ಕಂಪ್ಲೀಟ್ ಆಗದೆ ಇದ್ರೂ ಈ ಜಾಬ್ ನೀವು ಮಾಡ್ಬೋದು. ಕೀ ಸ್ಕಿಲ್ ಬಂದು ಇಲ್ಲಿ ಕೊಟ್ಟಿದ್ದಾರೆ ಏನೇನಿದೆ ಅಂತ ಕೆಳಗಡೆ ಇಲ್ಲಿ ನೋಡ್ಬೋದು ನೀವು. ಕೀ ಸ್ಕಿಲ್ ಏನಿದೆಯಲ್ಲ ಕೆಳಗಡೆ ಕೊಟ್ಟಿದ್ದಾರೆ. ಕಸ್ಟಮರ್ ರಿಲೇಶನ್ಶಿಪ್, ಕಸ್ಟಮರ್ ಸಪೋರ್ಟ್ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಅದೆಲ್ಲ ಅಬೌಟ್ ಕಂಪನಿ ಬಗ್ಗೆ ಏನೇನಿದೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ನಿಮಗೆ, ಇಲ್ಲಿ ನೋಡ್ಬೋದು ನೀವು. ಇದೇನು ಕಂಪ್ನಿ ಇದೆಯಲ್ಲ ಕಂಪನಿ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಬೇಕಾದರೆ ನೀವೆಲ್ಲ ಓದ್ಕೋಬೋದು. ಓದ್ಕೊಂಡು ಈ ಜಾಬ್ಗೆ ಇಲ್ಲಿ ಮೇಲ್ಗಡೆ ಹೋದ್ಮೇಲೆ ಇಲ್ಲಿ ಫುಲ್ ಮೇಲ್ಗಡೆ ಹೋಗ್ತೀರಾ. ಇಲ್ಲಿ ಹೋಗಿದಾದ್ಮೇಲೆ ಇಲ್ಲಿ ಅಪ್ಲೈ ನೋ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕು. ಹೇಗೆ ಅಪ್ಲೈ ಮಾಡೋದಂತ ಎಲ್ಲ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಅಪ್ಲೈ ಮಾಡೋದಾದ್ಮೇಲೆ ನಿಮಗೆ ಒಂದು ಇಮೇಲಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ. ಅದರಲ್ಲಿ ನೀವು ಏನಾದರೂ ಸೆಲೆಕ್ಟ್ ಆಗಿದ್ರೆ ಅಲ್ಲಿ ನಿಮಗೆ ಕಾಲ್ ಮಾಡಿ ಅವರು ಇಲ್ಲ ಇಮೇಲ್ ಮುಖಾಂತರ ನಿಮಗೆ ಸೆಲೆಕ್ಟ್ ಮಾಡ್ಕೊತಾರೆ. ಒಂದು ವೇಳೆ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ನಾವು ರಿಪ್ಲೈ ಕೊಡ್ತೀವಿ. ಮತ್ತು ಇದೇ ಥರ ವಿಡಿಯೋ ನಿಮ್ಗೆ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.